ಇನ್ನು ಅಮೆರಿಕಾದಲ್ಲಿ ಮತ್ತೊಂದು ಘಟನೆ ಕೂಡ ನಡೆದಿರುವಂಥದ್ದು. ಅಮೆರಿಕಾದ ಟೆಸ್ಲಾ ಸೈಬರ್ ಕಾರು ಬ್ಲಾಸ್ಟ್ ಆಗಿದೆ. ಇದರ ಪರಿಣಾಮ 7 ಜನ ಗಾಯಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಅಮೆರಿಕಾದಲ್ಲಿ ಟೆಸ್ಲಾ ಸೈಬರ್ ಕಾರು ಬ್ಲಾಸ್ಟ್ ಆಗಿದೆ. ಲಾಸ್ ವೆಗಾಸ್ನ ಟ್ರಂಪ್ ಟವರ್ ಬಳಿ ಸ್ಫೋಟವಾಗಿರುವಂಥದ್ದು. ಕಾರ್ ಬ್ಲಾಸ್ಟ್ನಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ, 7 ಜನ ಗಾಯಗೊಂಡಿದ್ದಾರೆ. ಬುಲೆಟ್ ಪ್ರೂಫ್ ಕಾರು ಅಂತಲೇ ಖ್ಯಾತಿ ಈ ಕಾರು. ಬಟ್ ನ್ಯೂ ಆರ್ಲಿನ್ಸ್ ದಾಳಿಯ ಬೆನ್ನಲ್ಲೇ ಟೆಸ್ಲಾ ಕಾರು ಬ್ಲಾಸ್ಟ್ ಆಗಿರುವಂಥದ್ದು ಸಹಜವಾಗಿಯೇ ಅಮೆರಿಕಾದಲ್ಲಿ ಆತಂಕ ಕಾರಣವಾಗಿರುವಂಥದ್ದು. FBI ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಯಿತು, ಇದರ ಹಿಂದೆ ಏನಾದರೂ ಉಗ್ರರ ಛಾಯೆ ಇದೆಯಾ, ಸಹಜವಾಗಿಯೇ ಅನುಮಾನಗಳು ಬಂದೇ ಬರುತ್ತೆ. ಯಾಕೆಂದರೆ ಕೆಲವೇ ದಿನಗಳಲ್ಲಿ ಜೋ ಬೈಡನ್ ಅಧಿಕಾರದಿಂದ ಕೆಳಗಿಳಿತಾರೆ. ಡೊನಾಲ್ಡ್ ಟ್ರಂಪ್ ವಿಶ್ವದ ದೊಡ್ಡಣ್ಣ ಅಮೆರಿಕಾದ ನೂತನ ಅಧ್ಯಕ್ಷರಾಗ್ತಾ ಇದ್ದಾರೆ. ಜಾಗತಿಕವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ನೀತಿ ನಿರ್ಧಾರಗಳ ಬಗ್ಗೆ ಈಗಾಗಲೇ ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳು ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದ್ದಾವೆ. ಇವೆಲ್ಲವೂ ಕೂಡ ಅನುಮಾನಗಳಿಗೆ ಒಂದು ಆ್ಯಂಗಲನ್ನು ಕೊಡ್ತಾ ಇರೋದಷ್ಟೇ. ಈಗ ಅದೇ ನಿಟ್ಟಿನಲ್ಲಿಯೇ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು FBI. ಕಾರಣ ಒಂದು ಕಡೆ ಉಗ್ರನ ಅಟ್ಯಾಕ್ ಆಗುತ್ತೆ, 15 ಜನ ಸಾವನ್ನಪ್ತಾರೆ. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಘಟನೆ ನಡೆಯುತ್ತೆ. ಕಾರೊಂದು ಬ್ಲಾಸ್ಟ್ ಆಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ 7 ಜನ ಗಾಯಗೊಂಡಿದ್ದಾರೆ. ಅದು ಕೂಡ ಸಾರ್ವಜನಿಕ ಪ್ರದೇಶದಲ್ಲಿಯೇ ಕಾರ್ ಬ್ಲಾಸ್ಟ್ ಆಗಿರೋದ್ರಿಂದ ಇದರ ಹಿಂದೆ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ, ಏನಾದರೂ ಮೆಸೇಜನ್ನು ಪಾಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರಾ, ಯಾವುದಾದ್ರೂ ಉಗ್ರ ಸಂಘಟನೆಯ ಕುಕೃತ್ಯನ ಇದು? ಈ ರೀತಿಯ ಹಲವು ಅನುಮಾನಗಳು, ಪ್ರಶ್ನೆಗಳು ಅಮೆರಿಕಾದಲ್ಲಾಗ್ತಾ ಇರುವಂತಹ ಈ ಸಾಲು ಇನ್ಸಿಡೆಂಟ್ನಿಂದ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. FBI ಪೊಲೀಸರಿಂದ ಇನ್ವೆಸ್ಟಿಗೇಷನ್ ಚುರುಕಾಗಿರುವಂಥದ್ದು. ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಕಾದು ನೋಡಬೇಕಿದೆ.